A7R5 ಸೋನಿಯ ಒಂದು ಬ್ರ್ಯಾಂಡ್ ನ್ಯೂ ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಫ್ಯೂಚರ್ಸ್ಗಳನ್ನೆಲ್ಲ ತುಂಬಿರುವಂತಹ ಒಂದು ಕ್ಯಾಮ್ರಾ. ಈ ಕ್ಯಾಮ್ರಾನ ಒಂದು ಫುಲ್ ಸ್ಪೆಕ್ ನ ನೋಡೋದಕ್ಕೆ ಈ ವಿಡಿಯೋನ ನೋಡಿ, ಫುಲ್ ಆಗಿ ನೋಡಿ, ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನಾನು ಸಿನಿಮಾಟೋಗ್ರಾಫರ್ ಮನೋಹರ್ ಆಚಾರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ. A7R4 ಆದ್ಮೇಲೆ ಬರ್ತಾ ಇರೋದು ಈ A7R5. ಆರ್ ಸೀರೀಸ್ ಅಂದ್ರೆ ಈ ಸೋನಿಯಲ್ಲಿ ರೆಸೊಲ್ಯೂಷನ್ ಅಂದ್ರೆ ಅವರ ಒಂದು ರೆಸೊಲ್ಯೂಷನ್ ಏನಿದೆ, ಮೆಗಾಪಿಕ್ಸೆಲ್ ಅಂತ ನಾವೇನು ಹೇಳ್ತೀವಿ, ಲಾರ್ಜ್ ಆಫ್ ಮೆಗಾಪಿಕ್ಸೆಲ್ಲು ನಮಗೆ ಪಿಕ್ಸೆಲ್ಸ್ಗಳೆಲ್ಲ ಸಿಗೋವಂಥದ್ದು. ಆ ಫ್ಲಾಗ್ಶಿಪ್ ಅಲ್ಲಿ ಬಂದಿರುವಂಥ ಕ್ಯಾಮ್ರಾಗಳಂದ್ರೆ ಈ A7R4, A7S ಅಂಡ್ A7M4 ಅಂಡ್ ಆಲ್ಫಾ 1 ಕ್ಯಾಮ್ರಾಗಳ ಮಿಶ್ರಣ ಮಾಡಿದ್ರೆ ಯಾವ ಕ್ಯಾಮ್ರಾ ಬರುತ್ತೆ ಹೊರಗಡೆ ಅಂತಂದ್ರೆ ಈ A7R5 ಬರುತ್ತೆ. ಸೊ ಇದನ್ನೆಲ್ಲ ನಾವು ಇದರಲ್ಲೇ ನೋಡ್ಬೋದು. ಸೊ A7R5 ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಮೆಗ್ನೀಷಿಯಂ ಅಲಾಯ್ ಅನ್ನೋ ಒಂದು ಮೆಟೀರಿಯಲ್ ಅಲ್ಲಿ ಇದನ್ನ ತಯಾರಿಸಿದ್ದಾರೆ. ಮೆಗ್ನೀಷಿಯಂ ಅಲಾಯ್ ಏನಿದೆ ಇದು ತುಂಬಾ ಕ್ವಾಲಿಟಿ ಉಳ್ಳದು, ಮತ್ತೆ ನಮಗೆ ಹೀಟ್ ಸಿಂಕು ಮತ್ತೆ ಆ ಬಾಡಿ ಒಂದು ಸ್ಟ್ರಕ್ಚರ್ ಏನಿದೆ ಅದರ ಕ್ವಾಲಿಟಿ ಏನಿದೆ ದುಪ್ಪಟ್ಟು ಪಡಿಸುವಂತಹ ಒಂದು ಮೆಟೀರಿಯಲ್. ಇದು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿ, ಇದು ರೀಸೈಕಲ್ ಮಾಡುವಂತ ಪ್ಲಾಸ್ಟಿಕ್. ಸೊ ಇದನ್ನು ಯೂಸ್ ಮಾಡಿ ಇವರು ಇದೊಂದು ಬಾಡಿಯನ್ನ ರೆಡಿ ಮಾಡ್ತಾರೆ. ಔಟ್ ಶೇಪ್ ನಾವೇನು ನೋಡ್ತಾ ಇದೀವಿ ಇದನ್ನ ರೆಡಿ ಮಾಡ್ತಾರೆ. ಒಳಗಡೆ ಯೂಸ್ ಮಾಡಿರೋದು ಮ್ಯಾಗ್ನೀಷಿಯಂ ಅಲಾಯ್ ಬಾಡಿ. ಈ ಪ್ಯಾಕಿಂಗ್ ಸಿಸ್ಟಮ್ ಅಷ್ಟೇ ಕಂಪ್ಲೀಟ್ಲಿ ಇವರು ಆರಾಮಾಗಿ ರೀಸೈಕಲ್ ಮಾಡುವಂತದನ್ನೇ ಯೂಸ್ ಮಾಡಿದ್ದಾರೆ. ಪ್ಯಾಕಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಈ ರೋಡ್ ಟು ಝೀರೋ ಅಂತ ಏನಿದೆ ಅದನ್ನ ಕರೆಕ್ಟ್ ಆಗಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂತ. ಇದುವರೆಗೂ ಸೋನಿ 379 ಟನ್ಸ್ ಆಫ್ ರೀಸೈಕಲಿಂಗ್ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿ ಇದನ್ನು ತಯಾರು ಮಾಡಿದ್ದಾರೆ. ಅಂದ್ರೆ ನಮ್ಮ ಪರಿಸರಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ನಾವು ಒಂದು ಕ್ಲಾಪ್ಸ್ ಹಾಕ್ಲೇಬೇಕಲ್ವಾ ಸೋನಿ ಅವರು. ಈ ಬಾಡಿ ಸ್ಟ್ರಕ್ಚರ್ ಏನಿದೆ ಇದು ನಮಗೆ ಡಸ್ಟ್ ಅಂಡ್ ಮಾಯ್ಶ್ಚರ್ ಅವಾಯ್ಡ್ ಮಾಡೋದಕ್ಕೆ ಅಂತಾನೆ ರೆಡಿ ಮಾಡಿರುವಂತ ಬಾಡಿ. ಇದರಲ್ಲಿ ನಮ್ಗೆ ಏನಾದ್ರೂ ಡಸ್ಟ್ ಒಳಗಡೆ ಹೋಗುತ್ತಾ, ಸ್ವಲ್ಪ ನೀರು ಆತರ ಏನಾದ್ರೂ ಹೋಗುತ್ತೆ, ಅದರಿಂದ ಏನಾದ್ರೂ ಬಾಡಿಗೆ ಒಳಗಡೆ ಇರೋ ಮೆಟೀರಿಯಲ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಖಂಡಿತ ಆಗಲ್ಲ. ಆ ತರ ಒಂದು ಬಾಡಿನ ಇವರು ಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡಿದ್ರು. ಹಾಗೆ ಈ A7R5 ದ ಶಟರ್ ಕೂಡ 5 lakhs ವರ್ಗು ಶಟರ್ ಕೌಂಟ್ ನ ನಾವು ಆರಾಮಾಗಿ ಯೂಸ್ ಮಾಡಬಹುದು. ಅಷ್ಟು ಡ್ಯೂರಬಲ್ ಆಗಿ ಇರುತ್ತೆ ಈ ಶಟರ್. ಕಂಪ್ಲೀಟ್ಲಿ ಈ A7R5 ನ ಬಾಡಿ ವೆಯ್ಟ್ ನೋಡೋದಾದ್ರೆ 665 ಗ್ರಾಮ್ಸ್. ಓಕೆ, ಅಕಸ್ಮಾತ್ ನಾವು ಇದರಲ್ಲಿ ಮೆಮೊರಿ ಕಾರ್ಡ್ ಮತ್ತೆ ಬ್ಯಾಟ್ರಿಗಳನ್ನ ಹಾಕಿ ನೋಡೋದಾದ್ರೆ ನಾವು 725 ಗ್ರಾಮ್ಸ್ ಅಷ್ಟೇ ಇದರ ವೆಯ್ಟ್ ಆಗುತ್ತೆ. ಸೊ ಆರಾಮಾಗಿ ನಾವು ಹಿಡ್ಕೊಂಡು ಕ್ಯಾಮ್ರಾನ ಎಕ್ಸ್ಪೋಸ್ ಮಾಡ್ಬೋದಾಗತ್ತೆ. ಮಾಡೋದು ತುಂಬಾ ಈಸಿ ಆಗುತ್ತೆ. ಇವರು ಹಿಂದೆ ಲಾಂಚ್ ಮಾಡಿದ್ದ A7S ಸೀರೀಸ್ ನಲ್ಲಿ ನಾವು ಹೀಟ್ ಸಿಂಕ್ ನ ಹೇಗೆ ನೋಡ್ತಾ ಇದ್ವಿ, ಸೇಮ್ ಹೀಟ್ ಸಿಂಕ್ ಮೆಟೀರಿಯಲ್ಸ್ ಗಳನ್ನ ನಾವು A7R5 ಅಲ್ಲಿ ನೋಡಬಹುದು. ಪ್ಲಸ್ ಇದರ ಒಂದು ಡಯಲ್ಸ್ ಗಳನ್ನ ನೋಡೋದಾದ್ರೆ, ಡಯಲ್ಸ್ ಬಟನ್ಸ್ ಗಳನ್ನ ನೋಡೋದಾದ್ರೆ ಸೊ ಇದು ತುಂಬಾ ಈಸಿ ಆಗಿದೆ. ಮೆನು ಬಟನ್ ನಾವು ಕೂಡ ಆರಾಮಾಗಿ ಆಪರೇಟ್ ಮಾಡುವಂತದ್ದು ಆಪ್ಷನ್ಸ್ ಗಳೆಲ್ಲ ಇದೆ ಸೇಮ್ ಎಲ್ಲ ಕ್ಯಾಮ್ರಾಗಳ ತರಾನೇ. ಪ್ಲಸ್ ಹಾಗೆ ಇದರಲ್ಲಿ ನಮಗೆ ಕ್ವಿಕ್ ಆಗಿ ಫೋಟೋ ಮೋಡ್, ವಿಡಿಯೋ ಮೋಡ್ ಮತ್ತೆ ವಿಡಿಯೋ ಸ್ಲೋ ಮೋಷನ್ ಮೋಡ್ ಅನ್ನ ಆರಾಮಾಗಿ ರೊಟೇಟ್ ಮಾಡಿ ಒಂದು ಡಯಲ್ ಅಲ್ಲಿ ತಿರುಗಿಸುವಂತದ್ದು ಇದೆ. ಹಾಗೆ ಇದ್ರ ಬಾಡಿನ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ ನಾವು ಇಟ್ಕೊಳ್ಳೋ ಗ್ರಿಪ್ ಬಾಡಿ ಎಲ್ಲ ನಮಗೆ A7M4 ಯಾವ ತರ ಇದೆಯೋ ಸೇಮ್ ಟು ಸೇಮ್ ನಾವು A7R5 ಅಲ್ಲಿ ನೋಡಬಹುದು. ಸೊ ಮೆಮೊರಿ ಕಾರ್ಡ್ ಮತ್ತೆ ಅದ್ರ ಸ್ಲಾಟ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ CF Express A ಟೈಪ್ ಎ ನ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಇದರಲ್ಲಿ ಯೂಸ್ ಮಾಡಬಹುದು. ಇದರಲ್ಲಿ ಎರಡು ಕಾರ್ಡು ಟೈಪ್ ಎನೆ ಅಂದ್ರೆ CF Express ಟೈಪ್ ಎ ಸ್ಲಾಟ್ಸ್ ನ ಕೊಟ್ಟಿರೋದ್ರಿಂದ ನಾವು ಎರಡಕ್ಕೂ ಕೂಡ SD ಕಾರ್ಡ್ ಕೂಡ ನಾವು ಇದರಲ್ಲಿ ಯೂಸ್ ಮಾಡಬಹುದು. ಆದ್ರೆ ಅಕಸ್ಮಾತ್ ನಾನು ಎರಡರಲ್ಲೂ ನಾನು CF Express ಹಾಕೋತೀನಿ ಅಂದ್ರೂ ಹಾಕೊಂಡು ಆರಾಮಾಗಿ ಕೆಲಸ ಮಾಡಬಹುದು. ಸೊ HDMI ಪೋರ್ಟ್, ಸೊ HDMI ಪೋರ್ಟ್ ನ ನಾವು ಇದರಲ್ಲಿ ಯೂಸ್ ಮಾಡಬಹುದು. ಬೇರೆದ್ರಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಮಿನಿ HDMI ಹಾಕಿ ಅದಕ್ಕೊಂದು ಅಡಾಪ್ಟರ್ ಹಾಕಿ ಯೂಸ್ ಮಾಡ್ತಾ ಇದ್ವಿ. ಬಟ್ ಈ ಕ್ಯಾಮರಾದಲ್ಲಿ ಫುಲ್ HDMI ನ ಆರಾಮಾಗಿ ನಾವು ಯೂಸ್ ಮಾಡಬಹುದು. ಅದಲ್ಲದೆ ಇದರಲ್ಲಿ ಕೆಳಗಡೆ ಫ್ಲಾಶ್ ಒಂದು ಕೇಬಲ್ ಹಾಕೋದಕ್ಕೆ ಒಂದು ಅಡಾಪ್ಟರ್ ಕೊಟ್ಟಿದ್ದಾನೆ, ಆ ಒಂದು ಮೆಟೀರಿಯಲ್ ಕೊಟ್ಟಿದ್ದಾನೆ. ಸೊ ಅದರಿಂದ ನಾವು ಫ್ಲಾಶ್ ಗೆ ಕೂಡ ಕನೆಕ್ಟ್ ಮಾಡಿ ಮ್ಯಾನ್ಯುಯಲ್ ಆಗಿ ನಾವು ಫ್ಲಾಶ್ ಮಾಡೋ ತರ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಕೊಟ್ಟಿರುವಂತ ಡಿಜಿಟಲ್ ಹಾರ್ಡ್ ಶೋ ಮೌಂಟ್ ಅಲ್ಲಿ ನೀವು ಫ್ಲಾಶ್ ಮತ್ತೆ ಮೈಕ್ ಗಳನ್ನು ಕೂಡ ಯೂಸ್ ಮಾಡಬಹುದು. ಸೊ ತುಂಬಾ ಈಸಿ ಆಗಿರುತ್ತೆ, ಆರಾಮಾಗಿರುತ್ತೆ. ಸೊ A7R5 ನ ಕ್ಯಾಮ್ರಾದ ವ್ಯೂ ಫೈಂಡರ್ ನೋಡೋದಾದ್ರೆ ನಾವು 9.44 ಮಿಲಿಯನ್ ಡಾಟ್ಸ್ ಕ್ವಾಡ್ XGA OLED ವ್ಯೂ ಫೈಂಡರ್ ನ ಕೊಟ್ಟಿದ್ದಾರೆ. ಇವರಲ್ಲೇ ಒಂದು ಹೈಬ್ರಿಡ್ ಕ್ಯಾಮ್ರಾ ಆದಂತ ಆಲ್ಫಾ 1 ಕ್ಯಾಮ್ರಾದಲ್ಲಿ ಕೊಟ್ಟಿರುವಂತ ವ್ಯೂ ಫೈಂಡರ್ ನ ಈ A7R5 ವ್ಯೂ ಫೈಂಡರ್ ಆಗಿ ಕೊಟ್ಟಿದ್ದಾರೆ. ಸೊ ಇದ್ರ ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ ಇದ್ರ ಡಿಸ್ಪ್ಲೇ ಬಂದ್ಬಿಟ್ಟು 3.2 ಮಿಲಿಯನ್ ಡಾಟ್ಸ್ ಅಷ್ಟು ಇದೆ. ಕ್ವಾಲಿಟಿ ಆಗಿ ಕೊಟ್ಟಿದ್ದಾರೆ, ಸೂಪರ್ ಕ್ವಾಲಿಟಿ ಡಿಸ್ಪ್ಲೇ ಇದು. ಸೊ ಬೇರೆ ಕ್ಯಾಮ್ರಾಗಳಲ್ಲಿ ಏನಂದ್ರೆ ಟಿಲ್ಟ್ ಮಾತ್ರ ಇರುತ್ತೆ. ಸೊ ಮೇಲ್ಗಡೆ ಟಿಲ್ಟ್ ಅಂತ ಇರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ವರ್ಟಿಕಲ್ ಮಾತ್ರ ಇರುತ್ತೆ. ಇದ್ರಲ್ಲಿ ಹಾಗಿಲ್ಲ, 4 ಆಕ್ಸಿಸ್ ಆಗಿ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬಹುದು ಡಿಸ್ಪ್ಲೇ. ನಾವೇನಾದ್ರು ಲೋ ಆಂಗಲ್ ಇದ್ರೆ, ಟಾಪ್ ಆಂಗಲ್ ಇದ್ರೆ, ಈಗ ನಾವು ಟಿಲ್ಟ್ ಮಾಡ್ಕೋಬೇಕಂದ್ರೆ, ಇಲ್ಲಾಂದ್ರೆ ಪೋರ್ಟ್ರೇಟ್ ಫೋಟೋಗ್ರಫಿ ಮಾಡ್ಬೇಕಂದ್ರೆ ಅಕಸ್ಮಾತ್ ಆಗಿ ಆರಾಮಾಗಿ ಇದನ್ನ ಟಿಲ್ಟ್ ನಮ್ಗೆ ಹೇಗ್ ಬೇಕೋ ಹಾಗೆ ಟರ್ನ್ ಮಾಡ್ಕೊಳ್ಳುವಂಥದ್ದು 4 ಆಕ್ಸಿಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಳುವಂತ ಡಿಸ್ಪ್ಲೇನ ಇದರಲ್ಲಿ ಕೊಟ್ಟಿದ್ದಾರೆ.
ಸೊ ಇನ್ನು ಸೆನ್ಸರ್ ವಿಷಯಕ್ಕೆ ಬಂದ್ರೆ, ಸೆನ್ಸರ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ 35 ಮಿಲಿಮೀಟರ್ ಬ್ಯಾಕ್ ಇಲ್ಯುಮಿನೇಟೆಡ್ ಸಿಮೋಯಿಡ್ ಸೆನ್ಸರ್ ನ ಇದರಲ್ಲಿ ಹಾಕಿದ್ದಾರೆ. ಅದರಲ್ಲಿ ನಮಗೆ ಸಿಗುವಂತ ಮೆಗಾಪಿಕ್ಸೆಲ್ ಎಷ್ಟಂದ್ರೆ 61 ಮೆಗಾಪಿಕ್ಸೆಲ್. ಇದು ಸ್ವಲ್ಪ ದೊಡ್ಡ ಮೆಗಾಪಿಕ್ಸೆಲ್ ಆಲ್ಮೋಸ್ಟ್. ಸೊ ಇದರಲ್ಲಿ ನಮಗೆ ತುಂಬಾ ಬೆನಿಫಿಟ್ ಇದೆ, ನಮ್ಗೆ ಎಲ್ಲಾ ತರದ ಫೋಟೋಗ್ರಫಿನ ಮಾಡೋದಕ್ಕೆ ಈಸಿ ಆಗಿದೆ. ಸೊ ಇದರಲ್ಲಿ 61 ಮೆಗಾಪಿಕ್ಸೆಲ್ ಇರೋದ್ರಿಂದ ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಫೈಲ್ ಸೈಜ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದನ್ನ ಆ ವರಿ ಎಲ್ಲರಿಗೂ ಬಿಡಬಾರ್ದು, ಯಾಕಂದ್ರೆ ಯಾವಾಗ್ಲೂ ಎಲ್ರಿಗೂ 61 ಮೆಗಾಪಿಕ್ಸೆಲ್ ಬೇಕಾಗಿರೋದಿಲ್ಲ ಅಲ್ವಾ. ಸೊ ಅವಾಗ ನಾವೇನ್ ಮಾಡ್ತೀವಿ, ಕಾರ್ಡ್ ನೋಡ್ತೀವಿ, ಸ್ಟೋರೇಜ್ ನೋಡ್ತೀವಿ. ಹಾಗಾಗಿ ಈ ಸೋನಿ ಕಂಪ್ನಿಲಿ ಏನಾಗುತ್ತೆ ಅಂದ್ರೆ ಈ ಕ್ಯಾಮ್ರಾದಲ್ಲಿ ಏನಂತ ಫ್ಯೂಚರ್ ಕೊಟ್ಟಿದ್ದಾನೆ ಅಂದ್ರೆ ಇದೊಂದು ಕೀ ಫ್ಯೂಚರ್ ನಂಗೆ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಎರಡು ತರ ನಾವು ನೋಡ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ಸೊ ನಮಗೆ ಎಸ್ ಎಮ್ ಎಲ್ ಅಂತ ಬರುತ್ತೆ. ಸೊ ಸ್ಮಾಲ್, ಮೀಡಿಯಂ, ಲಾರ್ಜ್ ಅಂತ ಬಂದಾಗ ನಮಗೆ 61 ಮೆಗಾಪಿಕ್ಸೆಲ್ ಬರುತ್ತೆ. ಸೊ ಹಾಗೆ ನೋಡೋದಾದ್ರೆ ನಮಗೆ ಇಲ್ಲಿ ಲಾಸ್ಲೆಸ್ ಕಂಪ್ರೆಷನ್ ಅನ್ನ ಒಳಗಡೆ ಹಾಕಿದ್ದಾರೆ. ಸೊ ಈ ಒಂದು ಟೆಕ್ನಾಲಜಿನ ಇದ್ರೊಳಗಡೆ ತಂದಿದ್ದಾರೆ. ಹಂಗೆ ಯೋಚನೆ ಮಾಡೋದಾದ್ರೆ ಎಲ್ಲಿ ಲಾರ್ಜ್ ಅಲ್ಲಿ ಸಿಗುತ್ತೆ ಅಂದ್ರೆ 60 ಮೆಗಾಪಿಕ್ಸೆಲ್ ಅಲ್ಲಿ ಬರುತ್ತೆ. ಸೊ ನಾವು ಅಕಸ್ಮಾತ್ ಮೀಡಿಯಂ ಅಲ್ಲಿ ನಾವು ತಗೋತೀವಿ ಅಂದ್ರೆ 26 ಮೆಗಾಪಿಕ್ಸೆಲ್ ಸಿಗುತ್ತೆ. ಸೊ ಇಲ್ಲಾಂದ್ರೆ ನಾನು ಸ್ಮಾಲ್ ಅಲ್ಲಿ ತೆಗಿತೀನಿ ಅಂದ್ರೆ 15 ಮೆಗಾಪಿಕ್ಸೆಲ್ ಸಿಗುತ್ತೆ ನಮಗೆ. ಸೊ ಈ ತರ ನಮಗೆ ಚೆನ್ನಾಗಿ ಕನ್ವರ್ಷನ್ ಕೊಟ್ಟಿದ್ದಾರೆ. ಎರಡನೇದಾಗಿ ನೋಡೋದಾದ್ರೆ ನಮಗೆ ಇದರಲ್ಲಿ APS ಮೂಡ್ ಕೂಡ ಆಟೋಮೆಟಿಕ್ ಆಗಿ ಒಂದೇ ಬಟನ್ ಅಲ್ಲಿ ಕನ್ವರ್ಟ್ ಮಾಡುವಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವೇನಾಗುತ್ತೆ ಎಲ್ರಿಗೂ ಲಾರ್ಜ್ ಆಗಿ ನಮಗೆ ಅವಶ್ಯಕತೆ ಇಲ್ಲದೆ ಇರುವಾಗ ಕರೆಕ್ಟ್ ಆಗಿ ನಾವು APS-C ಮೋಡ್ಗೆ ಹೋದ್ರೆ ಇದರಲ್ಲಿ 1.5 ಅಷ್ಟು ಕ್ರಾಪ್ ಆಗುತ್ತೆ, ಅಂದ್ರೆ ಮುಂದೆ ಹೋಗುತ್ತೆ. ಸೊ ನಾವು ಲೆನ್ಸ್ ಅಲ್ಲಿ ಏನ್ ಅಂತ ನಿಲ್ಸ್ಕೊಂಡಿರ್ತೀವಿ, ನಮ್ಗೆ 105 ಇಲ್ಲ ಅಂದ್ರೆ 35 ಹಾಕೊಂಡಿದೀವಿ. ಸೊ ವೈಡ್ ತುಂಬಾ ವೈಡ್ ಇದೆ, ನಮ್ಗೆ ಅಷ್ಟೊಂದು ಬೇಡ, ಸ್ವಲ್ಪ ಮುಂದೆ ಹೋಗ್ತಾಗಿದ್ರೆ ಚೆನ್ನಾಗಿರುತ್ತೆ ಅಂದಾಗ ನಾವು 35 ಪ್ರೈಮ್ ಲೆನ್ಸಸ್ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಸೇಮ್ ಅದೇ ಲೆನ್ಸ್ ಅಲ್ಲಿ APS-C ಮೋಡ್ಗೆ ನಾವು ಕನ್ವರ್ಟ್ ಮಾಡ್ಬೇಕಂತ ಒಂದೇ ಒಂದು ಬಟನ್ ಒಪ್ಪಿದ್ರೆ ಅದೇನಾಗುತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗುತ್ತೆ, ಆಟೋಮೆಟಿಕ್ ಆಗಿ 1.5 ಅಷ್ಟು ಕ್ರಾಪ್ ಆಗುತ್ತೆ. ಅವಾಗ ನಮಗೆ 15 MB 26 MB ವರ್ಗುನು 26 ಮೆಗಾಪಿಕ್ಸೆಲ್ 15 ಮೆಗಾಪಿಕ್ಸೆಲ್ ವರ್ಗುನು ನಮಗೆ ಪಿಕ್ಚರ್ ಸಿಗುತ್ತೆ. ಸೊ ಈ ಕ್ಯಾಮ್ರಾದಲ್ಲಿ JPEG ಮತ್ತೆ RAW ಅಲ್ದೇನೆ HEIF ಅನ್ನೋ ಒಂದು ಹೊಸ ಫಾರ್ಮೆಟ್ ಕೊಟ್ಟಿದ್ದಾರೆ. ಸೊ JPEG ಅಲ್ಲಿ ನಮಗೆ 8 ಬಿಟ್ ಅಲ್ಲಿ ಕಲರ್ ರೇಂಜ್ ಸಿಗ್ತಾ ಇರುತ್ತೆ. ಅಕಸ್ಮಾತ್ RAW ಹೋದ್ರೆ ನಮಗೆ ಸ್ವಲ್ಪ ಫೈಲ್ ಸೈಜ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೂ ಬೇಡ ಅಂದ್ರೆ HEIF ಅಲ್ಲಿ ನಮಗೆ 10 ಬಿಟ್ ವರೆಗೂ ಕಲರ್ ಸಿಗುತ್ತೆ. ಸೊ ಇದು ನಮಗೆ ಎಫಿಷಿಯಂಟ್ ಆಗು ಇರುತ್ತೆ, ಸ್ವಲ್ಪ ಕ್ವಾಲಿಟಿ ಆಗು ಇರುತ್ತೆ. ಅಕಸ್ಮಾತ್ ನಾವು ಇದನ್ನ ಯೂಸ್ ಮಾಡಿದ್ರೆ ಆರಾಮಾಗಿ ನಾವು ವರ್ಕ್ ಮಾಡ್ಕೋಬಹುದು ಅಂತ. ಕ್ಯಾಮ್ರಾದ IS ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅಂದ್ರೆ ಇಮೇಜ್ ಸ್ಟೆಬಿಲೈಸೇಷನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ 5 ಆಕ್ಸಿಸ್ ಇಮೇಜ್ ಸ್ಟೆಬಿಲೈಸೇಷನ್ ಅನ್ನ 8 ಸ್ಟೆಪ್ ವರ್ಗು ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಆರಾಮಾಗಿ ನಾವು ನೋಡ್ಬೇಕಂದ್ರೆ G ಮಾಸ್ಟರ್ ಲೆನ್ಸಸ್ ಗಳು ಬರುತ್ತೆ. G ಮಾಸ್ಟರ್ ಲೆನ್ಸಸ್ ಅಲ್ಲಿ ಕೂಡ ಇದೇ ಟೆಕ್ನಾಲಜಿ ಇರುತ್ತೆ. ಅಂದ್ರೆ ಇವ್ರು ಏನ್ ಕೊಟ್ಟಿದ್ದಾರೆ 5 ಆಕ್ಸಿಸ್ 8 ಸ್ಟೆಪ್ ಅಂತ ಏನ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ನಾವು ಯೂಸ್ ಮಾಡಿದ್ರೆ ಮಾತ್ರ 100% ರಿಸಲ್ಟ್ ನಮ್ಗೆ ಸಿಗುತ್ತೆ. ಇನ್ ಸಿಂಗಲ್ ಪಿಕ್ಸೆಲ್ಸ್ ಕೂಡ ಅಲ್ಲಿ ಬ್ಲರ್ ಆಗೋದಿಲ್ಲ. ಸೊ ಅದನ್ನ ನಾವು ನೋಡ್ಬೇಕಂದ್ರೆ G ಮಾಸ್ಟರ್ ಮತ್ತೆ ಈ ಬಾಡಿ ಏನಿದೆ ಇದನ್ನ ಎರಡನ್ನೂ ಯೂಸ್ ಮಾಡ್ಬೇಕು. ಅಕಸ್ಮಾತ್ ಥರ್ಡ್ ಪಾರ್ಟಿ ಲೆನ್ಸ್ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ 100% ರಿಸಲ್ಟ್ ನಮಗೆ ಸಿಗೋದಿಲ್ಲ. ಈ ಕ್ಯಾಮ್ರಾದಲ್ಲಿ ಕೊಟ್ಟಿರುವಂತ ಪಿಕ್ಸೆಲ್ ಶಿಫ್ಟ್ ಅನ್ನೋ ಒಂದು ಟೆಕ್ನಾಲಜಿ ಏನಿದೆ ಇದನ್ನ ಯೂಸ್ ಮಾಡಿ ನಾವು 16 ಇಮೇಜಸ್ ಗಳನ್ನ ತೆಗೆದು 240 ಮೆಗಾಪಿಕ್ಸೆಲ್ ನ ಒಂದೇ ಪಿಕ್ಚರ್ ನ ಕ್ರಿಯೇಟ್ ಮಾಡಬಹುದು. ಇದು ಲ್ಯಾಂಡ್ಸ್ಕೇಪ್ ಮತ್ತೆ ರಿಯಲ್ ಎಸ್ಟೇಟ್ ಫೋಟೋಗ್ರಫಿಗಳಿಗೆ ಆರಾಮಾಗಿ ಯೂಸ್ ಆಗುತ್ತೆ. ಇದೊಂದು ಒಂಥರ ಅಪ್ಗ್ರೇಡಿಂಗ್ ಚೆನ್ನಾಗಿದೆ. ಸೊ ಇದ್ರ ಪ್ರೊಸೆಸರ್ ನೋಡೋದಾದ್ರೆ ಆಲ್ಫಾ 1 ನಲ್ಲಿ ಏನು ಸೋನಿ ಬಯೋನ್ಸ್ XR ಪ್ರೊಸೆಸರ್ ಕೊಟ್ಟಿದ್ದಾರೋ ಸೇಮ್ ಪ್ರೊಸೆಸರ್ ನ ಈ A7R5 ಅಲ್ಲಿ ಯೂಸ್ ಮಾಡಿದ್ದಾರೆ. ಬಟ್ ಇದೇ ಪ್ರೊಸೆಸರ್ ನ ನಮಗೆ A7R4 ಅಲ್ಲೂ ಕೊಟ್ಟಿದ್ದಾರೆ. ಬಟ್ A7R4 ಪ್ರೊಸೆಸರ್ ಗಿಂತ ಇದೇ ಸೇಮ್ A7R5 ಸೇಮ್ ಪ್ರೊಸೆಸರ್ ಹಾಕಿದ್ರು ಕೂಡ A7R4 ಗಿಂತ A7R5 ಇಲ್ಲಿ 8 ಪಟ್ಟು ಜಾಸ್ತಿ ಈ ಪ್ರೊಸೆಸರ್ ವರ್ಕ್ ಆಗುತ್ತೆ. ಐ ಮೀನ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಅದಲ್ದೇನೆ ಇದರಲ್ಲಿ IR ಸೆಂಡರ್ ಮುಂದೆ ಕೊಟ್ಟಿರ್ತಾರಲ್ಲ IR ಅದನ್ನ ಯೂಸ್ ಮಾಡಿಕೊಂಡು ಆಟೋ ವೈಟ್ ಬ್ಯಾಲೆನ್ಸ್ ಅನ್ನ ಇನ್ನೂ ಚೆನ್ನಾಗಿ ಅಪ್ಗ್ರೇಡ್ ಮಾಡಲಾಗಿದೆ. ಇದರಲ್ಲಿ ಕ್ರಿಯೇಟಿವ್ ಲುಕ್ ಅಂತ 10 ಪ್ರಿಸೆಟ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವಾಗಿಂದನೂ ಎಲ್ಲ ಸೋನಿ ಕ್ಯಾಮ್ರಾದಲ್ಲೂ ತಕೊಂಡು ಬರ್ತಾನೆ ಇದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 8 ಪ್ಯಾರಾಮೀಟರ್ಸ್ ಕೂಡ ಸಿಗುತ್ತೆ. ಇದನ್ನ ಫೋಟೋ ಮಾತ್ರ ಅಲ್ಲ ವಿಡಿಯೋದಲ್ಲೂ ಕೂಡ ಯೂಸ್ ಮಾಡ್ಕೊಬಹುದು. ಸೊ ಕ್ಯಾಮ್ರಾದೊಳಗಡೆ ನಾವು ಒಂದು ಮಿನಿ ಎಡಿಟಿಂಗ್ ಸಿಸ್ಟಮ್ ಕೂಡ ಇಟ್ಕೊಂಡಿದೀವಿ ಅಂತ ಆಯ್ತು. ಇಲ್ಲಿ ಆಟೋ ಫೋಕಸ್, ಈ ಕ್ಯಾಮ್ರಾದ ಆಟೋ ಫೋಕಸ್ ವಿಷಯ ಬಗ್ಗೆ ನಾವೇನಾದ್ರೂ ತಿಳ್ಕೊಬೇಕಂದ್ರೆ 693 ಆಟೋ ಫೋಕಸ್ ಪಾಯಿಂಟ್ಸ್ ಇದೆ. ಇದು ಫ್ರೇಮ್ ನ 79% ಅವರೇಜ್ ಫುಲ್ ಆಗ್ಬಿಡುತ್ತೆ. ಸೊ ಅಷ್ಟು ಫೋಕಸ್ ಇದೆ. ಸೊ ಕ್ಯಾಮ್ರಾದಲ್ಲಿ ನಾವು ಎಲ್ಲೇ ಏನೇ ತೆಗಿಬೇಕು ಇಲ್ಲ ಏನಾದ್ರೂ ಒಂದು ಫೋಕಸ್ ಮಾಡಬೇಕು ಅಂದ್ರೆ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಅದಲ್ದೇನೆ ಇದರಲ್ಲಿ ಡೆಡಿಕೇಟೆಡ್ AI ಪ್ರೊಸೆಸರ್ ಇರೋದ್ರಿಂದ ಅದು ಏನಾಗುತ್ತೆ ಈ ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡಿ ಇಲ್ಲ ಯಾವುದೋ ಒಂದು ಸಬ್ಜೆಕ್ಟ್ ಮುಂದೆ ಹೋಗ್ತಾ ಇದೆ ಅಂದ್ರೆ ಅದರ ಮೂವ್ಮೆಂಟ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಈ ಪ್ರೊಸೆಸರ್ ಈ ಟೆಕ್ನಾಲಜಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ನೀವು ಅಕಸ್ಮಾತ್ ನೋಡಿಲ್ಲ ಅಂದ್ರೂ ಆ ಕಡೆ ಎಲ್ಲೋ ಒಂದ್ ಕಡೆ ಬ್ಯಾಕ್ ಸೈಡ್ ಅಂದ್ರೆ ನೀವೆಲ್ಲೋ ಆ ಕಡೆ ತಿರ್ಕೊಂಡು ಹೋಗ್ತಾ ಇದ್ರೆ ಕ್ಯಾಮ್ರಾ ಹಿಂದೆಗಡೆ ಇದೆ ಅಂದ್ರೂ ಕೂಡ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಈ ಆಟೋ ಫೋಕಸಿಂಗ್ ಸಿಸ್ಟಮ್. ಅದಲ್ದೇನೆ ಈ ಆಟೋ ಫೋಕಸ್ ಅನ್ನ ಎಷ್ಟು ಬೆಟರ್ ಆಗಿ ಇಂಪ್ರೂವ್ ಮಾಡಿದ್ದಾರೆ ಅಂದ್ರೆ 60% ವರ್ಗು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಹಳೆ ವರ್ಷನ್ ಫ್ಲಾಗ್ಶಿಪ್ ವರ್ಷನ್ ಗಿಂತ 60% ಬೆಟರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಅದಲ್ದೇನೆ ಈ ಮನುಷ್ಯ ಮತ್ತೆ ಪ್ರಾಣಿಗಳು ಅಲ್ದೇನೆ ಪಕ್ಷಿಗಳನ್ನು ಕೂಡ ಇದು ಡಿಟೆಕ್ಟ್ ಮಾಡುತ್ತೆ. ಅದಲ್ದೇನೆ ಈ ಚಿಟ್ಟೆಗಳನ್ನು ಡಿಟೆಕ್ಟ್ ಮಾಡುವಂತ ಒಂದು ಟೆಕ್ನಾಲಜಿನ ಇದರಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಕಾರು, ಬಸ್ಸು, ಪ್ಲೈನ್, ಟ್ರೈನ್
ಇದನ್ನೆಲ್ಲ ಆಟೋ ಡಿಟೆಕ್ಟ್ ಮಾಡುತ್ತೆ. ಸೊ ಆಟೋ ಡಿಟೆಕ್ಟ್ ಮಾಡಿ ಅದೇ ಫೋಕಸ್ ಮಾಡುತ್ತೆ. ಆದಷ್ಟು ಈ ಎಲ್ಲ ಏನಿದೆ ಆ ಡಾಟಾಗಳನ್ನ ತಗೊಂಡು ಕರೆಕ್ಟ್ ಆಗಿ ಶಾರ್ಪ್ ಆಗಿ ಇಮೇಜ್ ಬರೋ ತರ ಇದು ಆಟೋಮೆಟಿಕ್ ಆಗಿ ಆಟೋ ಫೋಕಸ್ ಅನ್ನ ತಗೊಳುತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಮ್ಯಾನ್ಯುಯಲ್ ಆಗಿ ಇದನ್ನ ಸೆಲೆಕ್ಟ್ ಮಾಡಬೇಕು. ಇದು ಈ ತರ ಇದು ಫ್ಲೈಟ್, ಇದು ಟ್ರೈನ್, ಈ ತರ ಎಲ್ಲ ನಾವು ತಗೋಬೇಕು. ಸೊ ಒಂದು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಒಂದು ಪ್ಲಾನಿಂಗ್ ಅಲ್ಲಿ ಶೂಟ್ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಫೋಕಸಿಂಗ್ಲಿ ಅಕಸ್ಮಾತ್ ಯಾರಾದ್ರೂ ಅಡ್ಡ ಬಂದ್ರೆ, ಯಾವ್ದಾದ್ರು ಕಂಬ ಅಡ್ಡ ಬಂದ್ರೆ, ಏನೋ ಒಂದು ಸಬ್ಜೆಕ್ಟ್ ಅಡ್ಡ ಬಂದ ತಕ್ಷಣ ಆ ಫೋಕಸ್ ಇದ್ರ ಮೇಲೆ ಏನಾದ್ರು ಶಿಫ್ಟ್ ಆಯ್ತಂದ್ರೆ ನಮ್ಮ ಪ್ಲಾನಿಂಗ್ ಫೇಲ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ A7R5 ಎಂತ ಅಪ್ಗ್ರೇಡ್ ಅಂತ ಒಳ್ಳೆ ಫ್ಯೂಚರ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಯಾರ ಮೇಲೆ ಆದ್ರೂ ಫೋಕಸ್ ಇಟ್ಟಿರಲಿ, ಸೆಂಟ್ರಲ್ ಯಾರೇ ಪಾಸ್ ಆದ್ರೂ ಕೂಡ ಅವ್ರ ಮೇಲೆ ಫೋಕಸ್ ಶಿಫ್ಟ್ ಆಗೋದಿಲ್ಲ. ಸೊ ಯಾರ ಮೇಲೆ ನಾವು ಫೋಕಸ್ ಅನ್ನ ಪ್ಲಾನ್ ಮಾಡಿರ್ತೀವೋ ಅವ್ರ ಮೇಲೆ ಫೋಕಸ್ ಇರುತ್ತೆ. ಸೊ ಅದು AI ಟ್ರ್ಯಾಕಿಂಗ್ ಸರಿನಾ. ಈ ಒಂದು ಒಳ್ಳೆ ಅಪ್ಗ್ರೇಡ್ ಇದು ಚೆನ್ನಾಗಿದೆ. ಅದರ ನೆಕ್ಸ್ಟ್ ಬಂದ್ರೆ ಫೋಕಸ್ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗೋದು ಹೇಗೆ ಅಂದ್ರೆ ಹೈ ಒಂದು ಬ್ರೈಟ್ನೆಸ್ ಇದ್ದಾಗ, ಇಲ್ಲಾಂದ್ರೆ ಕಂಪ್ಲೀಟ್ ಲೋ ಲೈಟ್ ಇದ್ದಾಗ. ಲೋ ಲೈಟ್ ಅಲ್ಲಿ ಈ ಕ್ಯಾಮ್ರಾ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಹೈ ಆಗಿದ್ದಾಗಲೂ ಕೂಡ ಸಬ್ಜೆಕ್ಟ್ ರೆಕಗ್ನೈಸ್ ಮಾಡೋದ್ರಲ್ಲಿ ಫಸ್ಟ್ ಕ್ಲಾಸ್. ಸೊ A1 ಅಂತ ಹೇಳ್ಬೋದು. ಸೊ ಅಷ್ಟೊಂದು ಒಂದು ಅಪ್ಗ್ರೇಡ್ ಅನ್ನ ಇದರಲ್ಲಿ ಹಾಕಿದ್ದಾರೆ. ಅದಲ್ದೇನೆ ನಮಗೆ 10 FPS ವರೆಗೂ ಫೋಟೋಸ್ ಅನ್ನ ಮಾಡಬಹುದು. ಅಂದ್ರೆ ಕಂಟಿನ್ಯೂ ಮೋಡ್ಗೆ ಹಾಕೊಂತೀವಲ್ಲ ಅದು. ಸೊ ಅಕಸ್ಮಾತ್ ನಮ್ಗೆ ಏನಾದ್ರೂ ಒನ್ ಲೈನ್ ಆಫ್ ಒಂದು ಫೋಕಸ್ ಅಲ್ಲಿ ನಾವು ಮಾಡಬೇಕು ಅಂದ್ರೆ 8 FPS ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಆ ತರ ಒಂದು ಅಪ್ಗ್ರೇಡ್ ಮಾಡಿದ್ದಾರೆ. ಅದೇ ಕಂಟಿನ್ಯೂ ಶಟರ್ ನಾವು ಎಷ್ಟು ಹೊಡಿಬಹುದು ಅಂದ್ರೆ ಕಂಟಿನ್ಯೂ ಆಗಿ ಎಷ್ಟು ಹೊಡಿಬಹುದು ಅಂದ್ರೆ 583 ಫೋಟೋಸ್ ಅನ್ನ ಕಂಪ್ರೆಸ್ ಲೆಸ್ ರಾ ಅಲ್ಲಿ ನಾವು ಶೂಟ್ ಮಾಡಬಹುದು. ಇಲ್ಲ ನಾವು JPEG ತಗೊಂತೀವಿ ಅಂದ್ರೆ 1000 JPEG ಪಿಕ್ಚರ್ಸ್ ಗಳನ್ನ ಕಂಟಿನ್ಯೂ ಆಗಿ ಫೋಟೋ ಹೊಡಿಬಹುದು. ಆ ತರ ಒಂದು ಅಪ್ಗ್ರೇಡ್ ಅನ್ನ, ಆ ತರ ಒಂದು ಟೆಕ್ನಾಲಜಿನ ಈ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ. ಇದಂತೂ ಸೂಪರ್. ಬಟ್ ಇದನ್ನೆಲ್ಲ ನಾವು ಮಾಡ್ಬೇಕು ಅಂದ್ರೆ ಆದಷ್ಟು ಹೆವಿ ಕಾರ್ಡ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಈ ವಿಡಿಯೋ ಅಂತ ಒಂದು ವಿಷಯಕ್ಕೆ ಬಂದ್ರೆ ಈ A7R5 ಅಲ್ಲಿ 8K ನಮಗೆ 24p ವರೆಗೂ ಶೂಟ್ ಮಾಡಬಹುದು. ಅದನ್ನ ಬಿಟ್ಟು ಮತ್ತೆ ನಾವು 4K ಬಂದ್ರೆ 60p ಅಲ್ಲಿ ಇದೆ, ಮತ್ತೆ 120p ಇದೆ. ಬಟ್ 120p ಕ್ರಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಫುಲ್ HD ಅಂತ ಕಂಪಲ್ಸರಿ ಇದ್ದೇ ಇರುತ್ತೆ. 8 ಬಿಟ್ 10 ಬಿಟ್ ಅಲ್ಲೂ 12 ಬಿಟ್ ವರೆಗೂ ನಾವು ರೆಕಾರ್ಡ್ ಮಾಡ್ಕೋಬಹುದು. ಅಕಸ್ಮಾತ್ ನಾವು 4K 60p ಅಲ್ಲಿ ರೆಕಾರ್ಡ್ ಮಾಡ್ತಾ ಇದೀವಿ ಅಂದ್ರೆ ಅದು ನಮಗೆ ಹತ್ರ ನಿಯರ್ ಬೈ 14 ಬಿಟ್ ವರೆಗೂ ರೀಚ್ ಆಗುತ್ತೆ. ಅಕಸ್ಮಾತ್ ನಿಂಜಾದ ಒಂದು ಮಾನಿಟರ್ಸ್, ರೆಕಾರ್ಡಿಂಗ್ ಡಿವೈಸ್ ಗಳನ್ನ ಈ ಕ್ಯಾಮ್ರಾದಲ್ಲಿ ಕೊಟ್ಟಿರುವಂತಹ HDMI ಪೋರ್ಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ತೀವಿ ಅಂದ್ರೆ ನಿಯರ್ ಬೈ 16 ಬಿಟ್ ವರೆಗೂ ಕಲರ್ಸ್ ಗಳನ್ನ ನಾವು ರೀಚ್ ಆಗಬಹುದು. ಇದು ಈ ಕ್ಯಾಮ್ರಾದ ವಿಡಿಯೋ ಫ್ಯೂಚರ್ಸ್. ಡೈನಾಮಿಕ್ ರೇಂಜ್ ಬಂದ್ರೆ ಇದರಲ್ಲಿ 12 to 14 ಸ್ಟಾಪ್ ವರೆಗೂ ಡೈನಾಮಿಕ್ ರೇಂಜ್ ಇದೆ. ಅಕಸ್ಮಾತ್ ಇದನ್ನ ನಾವು ಎಡಿಟ್ ಮಾಡ್ಬೇಕಾದ್ರೆ ನಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ನಾವು ಯಾವಾಗ್ಲೂ ತೆಗಿಬೇಕಾದ್ರೆ ಗುಡ್ ಲೈಟಿಂಗ್ ಅಲ್ಲಿ ತೆಗಿಬೇಕು ಅನ್ನೋದು ನಮ್ಮ ಒಂದು ಪ್ಲಾನ್ ಆಗಿರುತ್ತೆ. ಅಕಸ್ಮಾತ್ ಎಲ್ಲಾ ಕಡೆ ಗುಡ್ ಲೈಟಿಂಗ್ಸ್ ಇರೋದಿಲ್ಲ. ಸೊ ಅಲ್ಲಿಗೆ ನಮಗೆ ಡೈನಾಮಿಕ್ ರೇಂಜ್ ತುಂಬಾ ಯೂಸ್ ಆಗುತ್ತೆ. ಈ ಕ್ಯಾಮ್ರಾದಲ್ಲಿ 12 to 14 ಸ್ಟಾಪ್ ವರೆಗೂ ಡೈನಾಮಿಕ್ ರೇಂಜ್ ಆಕ್ಟಿವ್ ಆಗಿರುತ್ತೆ. A7R5 ಅಲ್ಲಿ ನಾವು ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಅಂದ್ರೆ 800 S-Log ಅಲ್ಲಿ ಬೇಸ್ ISO. ಅಕಸ್ಮಾತ್ ಇದನ್ನ ಒಂದು ರೇಂಜ್ ತಗೊಂಡು ಹೋಗ್ತೀವಿ ಅಂದ್ರೆ 12800 ವರೆಗೂ ಹೋಗ್ಬೋದು. ಅದನ್ನ ದಾಟ್ಕೊಂಡು ನಾವು ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ನಮಗೆ ನಾಯ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಸೊ 25600 ವರೆಗೂ ನಾವು ಮ್ಯಾಕ್ಸಿಮಮ್ ISO ರೀಚ್ ಆಗಬಹುದು. ಇದು 32000 ಮ್ಯಾಕ್ಸಿಮಮ್ ವರೆಗೂ ಇದೆ. ಸೊ 25600 ವರೆಗೂ ಮ್ಯಾಕ್ಸಿಮಮ್ ISO ಬಂದ್ಬಿಟ್ಟಿರುತ್ತೆ. ಇನ್ 32000 ಗೆ ಕಂಪ್ಲೀಟ್ ಊಷ್ಟೇ. ಸೊ ಯಾವುದೇ ಕ್ಯಾಮ್ರಾ ಬಿಟ್ಟರು ನಮಗೆ ನಾಯ್ಸ್ ಬರ್ದೇ ಇರುವಂತದ್ದು ಯಾವುದೋ ಒಂದು ಕ್ಯಾಮ್ರಾಗಳು ಆಲ್ಮೋಸ್ಟ್ ಈ ರೇಂಜ್ ವರೆಗೂ ಕಮ್ಮಿನೇ. ಬಟ್ ಇದು 12000 ವರೆಗೂ ಕೊಟ್ಟಿದ್ದಾರೆ ಅಂದ್ರೆ ಆರಾಮಾಗಿ ನಾವು S-Log ಅಲ್ಲಿ ತೆಗಿಬಹುದು. ಸೊ S-Log ಅಲ್ಲಿ ತೆಗೆದ್ರೆ ಏನಂದ್ರೆ ಗೊತ್ತಲ್ಲ ನಿಮಗೆ, ಅದು ಲಾಗ್ ಪ್ರೊಫೈಲ್. ಸೊ ಅದರಿಂದ ನೀವು ಕಲರ್ ಗ್ರೇಡಿಂಗ್ ಮಾಡ್ಕೊಬಹುದು. ಈ ISO ಬಗ್ಗೆ ಸ್ವಲ್ಪ ಒಂದು ಐಡಿಯಾ ಇರುತ್ತೆ. ವಿಡಿಯೋದಲ್ಲಿ IS ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇದು ಕೂಡ ಐ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಫೋಕಸ್ ಮ್ಯಾಪಿಂಗ್ ಕೂಡ ಇದೆ. ಅದಲ್ದೇನೆ ಇದರಲ್ಲಿ ಫೋಕಸ್ ಬ್ರೀತಿಂಗ್ ಕಂಟ್ರೋಲ್ ಅಲ್ಲಿ ಅಂದ್ರೆ ಫೋಕಸ್ ಬ್ರೀತಿಂಗ್ ಅನ್ನೋ ಒಂದು ಫ್ಯೂಚರ್ ಇದೆ. ಸೊ ಅದು ಕೂಡ ಇದರಲ್ಲಿ ಇದೆ. ಇದೆಲ್ಲ ಒಂದು ಎಕ್ಸ್ಟರ್ನಲ್, ಇದೆಲ್ಲ ನಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಇದರಲ್ಲಿ ಆಕ್ಟಿವ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ವಿಡಿಯೋದಲ್ಲಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಎಕ್ಸ್ಟ್ರಾ ಅಡಿಷನಲ್ ಫ್ಯೂಚರ್ ನೋಡೋದಾದ್ರೆ ನನಗೇನೋ ಶಟರ್, ಈ ಸೆನ್ಸರ್ ನ ಸೇಫ್ಟಿ ಮಾಡೋದಕ್ಕೆ ಒಂದು ಶಟರ್ ಕೊಟ್ಟಿದ್ದಾರೆ. ಇದು ಅಕಸ್ಮಾತ್ ನೀವು ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ನೀವು ಆನ್ ಮಾಡ್ಕೋಬೇಕು ಮೆನುಲಿ. ಇದು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ ಸೆನ್ಸರ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಆ ಶಟರ್ ಲಾಕ್ ಆಗುತ್ತೆ. ಅಕಸ್ಮಾತ್ ನೀವು ಲೆನ್ಸ್ ಚೇಂಜ್ ಮಾಡ್ಬೇಕಾದ್ರೆ, ಕ್ಯಾಮ್ರಾ ಆಫ್ ಆಗಿರ್ಬೇಕಾದ್ರೆ ಶಟರ್ ಕ್ಲೋಸ್ ಆಗುತ್ತೆ. ಅವಾಗ ಏನಾಗುತ್ತೆ ನಮ್ಗೆ ಡಸ್ಟ್ ಒಳಗಡೆ ಹೋಗೋದಿಲ್ಲ. ಇದು ಕೂಡ ಒಂದು ಒಳ್ಳೆ ಐಡಿಯಾ. ಈ ಕ್ಯಾಮ್ರಾದಲ್ಲಿ ಸೈಲೆಂಟ್ ಗೂ ಕೂಡ ಒಂದು ಶೂಟ್ ಇದೆ ಅಂತ ನಾನು ನೋಡಿದೀನಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ 7 FPS ವರೆಗೂ ಸೈಲೆಂಟ್ ಆಗಿ ಬಾಡಿ ವೈಬ್ರೇಟ್ ಆಗದೇನೆ ಶೂಟ್ ಮಾಡಬಹುದು. ಸೊ ಇದ್ರ ಜೊತೆಗೆ ನಮಗೆ ಆಂಟಿ ಫ್ಲಿಕರಿಂಗ್ ಮೋಡ್ ಕೂಡ ಇದರಲ್ಲಿ ಇದೆ. ಆ ಸೆಟ್ಟಿಂಗ್ ಕೂಡ ಇದೆ. ಹೈ ರೇಂಜ್ ಅಲ್ಲಿ ಇದೆ. ಸೊ ನಾವು ಅದು ಕೂಡ ನಮ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುವಂತ ಎಕ್ಸ್ಟ್ರಾ ಫ್ಯೂಚರ್ಸ್. ಸೋನಿಯಾ ಒಂದು ಬೇಸ್ ಮಿರರ್ಲೆಸ್ ಕ್ಯಾಮ್ರಾ ಇಂದನೂ ಕೂಡ ಡೇಟಾ ಟ್ರಾನ್ಸ್ಫರ್ಗೆ ವೈಫೈ ಸೂಪರ್ ಆಗಿ ಅವ್ರದೇ ಆಪ್ ಅನ್ನ ಕೊಟ್ಟು ಟ್ರಾನ್ಸ್ಫರ್ಗೆ ನಮಗೆ ಹೆಲ್ಪ್ ಮಾಡಿ ಕೊಡ್ತಾ ಇದ್ರು. ಇನ್ಸ್ಟೆಂಟ್ ನಾವು ಟ್ರಾನ್ಸ್ಫರ್ ಮಾಡಬಹುದಾಗಿತ್ತು. ಈ A7R5 ಕ್ಯಾಮ್ರಾದಲ್ಲಿ 2x2 5 GHz ನ ಮಿಮೋ ಟೆಕ್ನಾಲಜಿನ ಅಂದ್ರೆ MIMO ಟೆಕ್ನಾಲಜಿನ ಯೂಸ್ ಮಾಡಿ ನಮಗೆ ಇನ್ನೂ ಸ್ವಲ್ಪ ಹೈ ಆಗಿ ಟ್ರಾನ್ಸ್ಫರ್ ಮಾಡೋ ತರ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ. ಅದಲ್ಲದೆ ಇದು T3 ಒಂದು ಕೇಬಲ್ ಅನ್ನ ಹಾಕೊಂಡು ನಾವು ಲ್ಯಾಪ್ಟಾಪ್ ಇಂದ ಲೈವ್ ಆಗಿ ರಿಮೋಟ್ ಆಗಿ ಕಂಟ್ರೋಲ್ ಮಾಡುವಂತ ಫೆಸಿಲಿಟಿನೂ ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ ಇದನ್ನ 4K ಅಲ್ಲಿ ನಮಗೆ ವಿತ್ ಆಡಿಯೋ ಲೈವ್ ಸ್ಟ್ರೀಮಿಂಗ್ ಮಾಡುವಂತ ಟೆಕ್ನಾಲಜಿನೂ ಕೂಡ
ಇದ್ರೊಳಗಡೆ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಕ್ಯಾಮ್ರಾದಲ್ಲಿ ಒಳ್ಳೊಳ್ಳೆ ಫೀಚರ್ ಇದೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೇನೆ. ಸೊ ಈ ಕ್ಯಾಮ್ರಾದ ಬ್ಯಾಟ್ರಿ ಬಗ್ಗೆ ನೋಡೋದಾದ್ರೆ ಸೇಮ್ ಹಳೆ ಕ್ಯಾಮ್ರಾಗಳಲ್ಲಿ ಬ್ಯಾಟ್ರಿ ಯೂಸ್ ಮಾಡಿತಾರಲ್ಲ ಅದೇ ಸೇಮ್ A7R4S ಇದಕ್ಕೆ ಯೂಸ್ ಮಾಡಿರುವಂತ NP-FZ100 ಬ್ಯಾಟರಿಯನ್ನೇ ಇದಕ್ಕೆ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನೋಡೋದಾದ್ರೆ ವಿಡಿಯೋನ ನಾವು 8K 24p ಅಲ್ಲಿ ಶೂಟ್ ಮಾಡ್ತೀವಿ ಅಂದ್ರೆ 1.5 ಗಂಟೆ ಶೂಟ್ ಮಾಡಬಹುದು, ಬಟ್ ಬಾಡಿ ಹೀಟ್ ಆಗುತ್ತೆ. ಸೊ ನಾವು 4K 60p ಅಲ್ಲಿ ಶೂಟ್ ಮಾಡ್ತಾ ಇದೀವಿ ಅಂದ್ರೆ ಸೇಮ್ ಬ್ಯಾಟರಿನ ಒಂದೇ ಬ್ಯಾಟರಿಲಿ 2.5 ಗಂಟೆ ನಾವು ಇದರಲ್ಲಿ ಶೂಟ್ ಮಾಡಬಹುದು ಅಂತ ಸೋನಿ ಕಂಪನಿ ಹೇಳಿದೆ, ಸರಿನಾ? ಬಟ್ ಶೂಟ್ ಮಾಡಬಹುದು. ಅಕಸ್ಮಾತ್ ಇದರಲ್ಲಿ ನಾವೇನಾದ್ರೂ ಕಂಟಿನ್ಯೂ ಶೂಟ್ ಮಾಡಬೇಕು ಅಂದ್ರೆ ಇದರಲ್ಲಿ Type-C ಪೋರ್ಟ್ ನ ಕೊಟ್ಟಿದ್ದಾರೆ. ಅದರಿಂದ ನೀವು ಪವರ್ ಬ್ಯಾಂಕ್ ಇಲ್ಲ ಡೈರೆಕ್ಟ್ ಪವರ್ ಅನ್ನ ಯೂಸ್ ಮಾಡಿ ಕ್ಯಾಮ್ರಾ ರನ್ನಿಂಗ್ ಇರಬೇಕಾದ್ರೆ ಚಾರ್ಜಿಂಗ್ ಇಲ್ಲ ಲೈವ್ ಆಗಿ ಪವರ್ ಅನ್ನ ಸಪ್ಲೈ ಮಾಡಬಹುದು. Type-C ಕೇಬಲ್ ಕೊಟ್ಟಿರೋದ್ರಿಂದ, Type-C ಪೋರ್ಟ್ ಕೊಟ್ಟಿರೋದ್ರಿಂದ. ಬಟ್ ಇದು ಏನೇ ಟೆಕ್ನಾಲಜಿ ಕೊಟ್ಟರು ಕ್ಯಾಮ್ರಾ ಬಾಡಿ ಹೀಟ್ ಆಗುವವರೆಗೂ ಮಾತ್ರ ನೀವು ಶೂಟ್ ಮಾಡಕ್ ಆಗತ್ತೆ. ಅದಾದ್ಮೇಲೆ ನೀವು ಆಫ್ ಮಾಡಲೇಬೇಕು. ಅಥವಾ ಅಕಸ್ಮಾತ್ ನೀವು ಆಫ್ ಮಾಡಿಲ್ಲ ಅಂದ್ರೂ ಕ್ಯಾಮ್ರಾ ಆ ಒಂದು ಮ್ಯಾಕ್ಸಿಮಮ್ ರೇಂಜ್ಗೆ ಹೋದಾಗ ಆಟೋಮೆಟಿಕ್ ಆಫ್ ಆಗೋದು. 4K ನಮ್ಗೆ ಆಫ್ ಆಗ್ತಿತ್ತು, 8K ಆಫ್ ಆಗಲ್ವಾ? ಖಂಡಿತ ಆಫ್ ಆಗುತ್ತೆ. ಬಟ್ ಅದೇ ಹೇಳಿದ್ನಲ್ಲ 1.5 ಗಂಟೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅದು ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ A7R5 ನ ಒಂದು ಪ್ರೈಸಿಂಗ್ ಅಲ್ಲಿ ನೋಡೋದಾದ್ರೆ 3 lakh ಸಮಥಿಂಗ್ ಇದೆ. ಸೊ 3,20,000, 30,000, 35,000 ನೀವು ತಗೊಳ್ಳುವಂತ ಒಂದು ದಿನ ಆಫರಿಂಗ್ ಬಿಟ್ಟು ಕಮ್ಮಿ ಆಗಿದ್ರೆ ನಾನು ಹೇಳುವಂತ ಪ್ರೈಸ್ ಮ್ಯಾಚ್ ಆಗಲ್ಲ. ಬಟ್ 3 lakh ಚೇಂಜ್ ಅಂತೂ ಖಂಡಿತ ಇರುತ್ತೆ. ನೀವೇನಾದ್ರೂ ಕ್ಯಾಮ್ರಾ ತಗೋಬೇಕಂದ್ರೆ ನಿಮ್ಮ ಹತ್ರ 3 lakh ಚೇಂಜ್ ಇರಬೇಕು, ಸರಿನಾ? ಅದಾದ್ಮೇಲೆ ಬಂದ್ರೆ ಈ ಕ್ಯಾಮ್ರಾ ಯಾವ್ದು ಕಾಂಪಿಟೇಟರ್ ಅಂದ್ರೆ ಇದು ಕೆನಾನ್ ನ R6 Mark II, ನಿಕಾನ್ ನ Z7 Mark II ಇದೆಯಲ್ಲ, ಈ ಎರಡಕ್ಕೂ ಕಾಂಪಿಟೇಷನ್. ಸೊ ಇದು ಈ 3 ಕ್ಯಾಮ್ರಾನ ಹಂಗೆ ಜೊತೆಲ್ಲೇ ಇಟ್ಕೊಂಡು ಯಾವ್ದು ಸೂಪರ್ ಆಗಿದೆ ಅಂತ ನೋಡಿದ್ರೆ ಸೊ ಈ 3 ಕ್ಯಾಮ್ರಾದಲ್ಲಿ ಕಾಂಪಿಟೇಷನ್ ವೈಸ್ A7R5 ಈ ಕ್ಯಾಮ್ರಾನೇ ಸೂಪರ್. ಸೊ ಪ್ರೈಸ್ ವೈಸ್ ಹೋಗ್ತೀನಿ ಅಂದ್ರೆ ಇದು ವರ್ತಾ ಅಂತ ನೋಡೋದಾದ್ರೆ A7R5 ಇಷ್ಟೊಂದು ಕಾಸ್ಟ್ಲಿ ಆಗಿ ಇಷ್ಟೊಂದೆಲ್ಲ ಫ್ಯೂಚರ್ಸ್ ಗಳನ್ನ ಕೊಟ್ಟು ಇಷ್ಟೆಲ್ಲ ದುಡ್ಡು ಹಾಕಿದ್ರೆ ನನ್ಗೆ ನನ್ನ ಸ್ವಂತಕ್ಕೆ ಹೇಳ್ಬೇಕಂದ್ರೆ ಇದು ವರ್ತ್ ಅಲ್ಲ. ಹಾಗಿದ್ರೆ ವರ್ತ್ ಆಗಿರೋ ಕ್ಯಾಮ್ರಾ ಯಾವುದು ಅಂದ್ರೆ A7M4. ಆ ಪ್ರೈಸ್ ಗೆ ನನ್ಗೆ ಅದು ವರ್ತ್ ಅನ್ಸ್ತು. ಸೊ A7M4 ಅನ್ನೋದು ತುಂಬಾ ವರ್ತಬಲ್ ಕ್ಯಾಮ್ರಾ. ಆ ಒಂದು ವಿಡಿಯೋ ನಿಮಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಹಾಕಿದೀನಿ, ನೀವು ಅದರದ್ದು ಕೂಡ ಫುಲ್ ಆಗಿ ವಿಡಿಯೋ ನೋಡಬಹುದು. ಅದರ ಸ್ಪೆಕ್ ಕೂಡ ಕರೆಕ್ಟ್ ಆಗಿ ನಾನು ಅದರಲ್ಲಿ ಹೇಳಿದೀನಿ, ನೀವು ನೋಡಬಹುದು. ಸೊ ಇದಕ್ಕಿಂತ ಮೇಲ್ಗಡೆ ಯಾವ್ದಾದ್ರು ಕ್ಯಾಮ್ರಾ ಬಿಡ್ತಾರ ಅಂದ್ರೆ ನಿಕಾನ್ Z8 ಕ್ಯಾಮ್ರಾ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಅದ್ರದ್ದು ಕೂಡ ವಿಡಿಯೋ ನಾನು ಮಾಡಿದೀನಿ, ಅದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ, ನೀವು ಅದನ್ನು ಕೂಡ ನೋಡಬಹುದು, ಅದ್ರ ಬಗ್ಗೆನೂ ಕೂಡ ತಿಳ್ಕೊಬಹುದು. ಸೊ ಹೀಗೆ ಟಚ್ ಅಲ್ಲಿ ಇರೋಣ. ಈ ವಿಡಿಯೋನ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ್ದಾದ್ರು ಕ್ಯಾಮ್ರಾ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ. ಹೀಗೆ ಜೊತೆಲಿರೋಣ, ಹೀಗೆ ಜೊತೆಲೆ ಟೆಕ್ನಾಲಜಿನ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇರೋಣ. ನಿಮ್ ಜೊತೆ ನಾನು ಕಲಿತಾ ಇದ್ದೀನಿ. ನನ್ನ ವಿಷಯ ಇಷ್ಟನೇ. ಅಕಸ್ಮಾತ್ ಯಾರಿಗಾದ್ರೂ ಏನಾದ್ರು ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೇಕು, ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನ ಹೇಳಿ ತಿಳಿಸ್ಬೇಕು. ಇಷ್ಟೇ ಕಾನ್ಸೆಪ್ಟ್. ಸೊ ಹೀಗೆ ಜರ್ನಿ ಮುಂದುವರಿತಾ ಇರಲಿ. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಈ ಕಾನ್ಸೆಪ್ಟ್ಗಳು ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಈ ಕಾನ್ಸೆಪ್ಟ್ ಅನ್ನ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.